MB ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಇಂದು ಚಾಮರಾಜಪೇಟೆಯ ಮಾದೇಶ್ವರ ದೇವಸ್ಥಾನದ ಸಮೀಪ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸಚಿವ ಸಂಪುಟದಲ್ಲಿ ಸೂಕ್ತ ಸ್ಥಾನ ನೀಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಕಾಂಗ್ರೆಸ್ ಪಕ್ಷದ ನಾಯಕರು, ಮುಖಂಡರು ಹಾಗೂ ಕಾರ್ಯಕರ್ತರು ತಮ್ಮ ನಾಯಕನ ಪರವಾಗಿ ಘೋಷಣೆಗಳನ್ನು ಕೂಗಿ ಬೆಂಬಲ ವ್ಯಕ್ತಪಡಿಸಿದರು. ಸಾವಿರಾರು ಬೆಂಬಲಿಗರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದರು. ಈ ಪ್ರತಿಭಟನೆ ಶಾಂತಿಯುತವಾಗಿ ನಡೆಯಿತು. ದೇವರ ನಾಡಂದರೆ ಎಲ್ಲ ಧರ್ಮದ ದೇವಾಲಯಗಳು ಇರ್ತಕ್ಕಂಥ ಒಂದು ಬೀಡಿದು. ಇವತ್ತು ಭಾಳ ಇತಿಹಾಸ ಇರ್ತಕ್ಕಂಥ ಮಾದೇಶ್ವರ ದೇವಸ್ಥಾನದಲ್ಲಿ ಮೊನ್ನೆ ನಡೆದಂಥ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ನಮ್ಮೆಲ್ಲರ ಜನನಾಯಕರು ಜಮೀನನ್ನು ಕೈ ಬಿಟ್ಟಿದ್ದು ಭಾಳ ನೋವಾಗಿದೆ. ಆ ಕಾರಣಕ್ಕಾಗಿ ನಾವು ದೇವರ ಮೊರೆ ಹೋಗಿ ಇವತ್ತು ನಮ್ಮ ಕ್ಷೇತ್ರದ ಎಲ್ಲ ದೇವಸ್ಥಾನಗಳಲ್ಲಿ ಇವತ್ತು ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೀವಿ. ಕಾರಣ ಇಷ್ಟೇ, ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಜಮೀರಣ್ಣ ಅನಿವಾರ್ಯ, ಜಮೀರಣ್ಣನೇ ಬೇಕು ಕಾಂಗ್ರೆಸ್ ಪಕ್ಷಕ್ಕೆ. ನೀವು ರಾಜ್ಯದ ಯಾವುದೇ ಮೂಲೆಗೆ ಹೋಗಿ ಪಕ್ಷದ ಕೆಳಮಟ್ಟದ ಕಾರ್ಯಕರ್ತರು ಕೇಳಿ, ಜಮೀರಣ್ಣ ಬರ್ತಾರಾ ಅಂತ ಕೇಳ್ತಾರೆ, ಜಮೀರಣ್ಣ ಇದ್ದಾರಾ ಅಂತ ಕೇಳ್ತಾರೆ. ಅದ್ರ ಜೊತೆಗೆ ಅವರು 5 ಬಾರಿ ನಮ್ಮ ಕ್ಷೇತ್ರದಲ್ಲಿ ಶಾಸಕರಾಗಿ ಅತಿ ಹೆಚ್ಚು ಮತಗಳಿಂದ ಗೆದ್ದು 3 ಬಾರಿ ಅವರು ಸಚಿವರಾಗಿ, ಈಗ ಮೊನ್ನೆ ವಸತಿ ಸಚಿವರಾಗಿ ಅನೇಕ ಸಾಧನೆಗಳು ಮಾಡಿದವರು. ನಾನು ಆಗಲೇ ತುಂಬ ಸಲ ನಾನು ಹೇಳಿದೆ, 10-15 ವರ್ಷಗಳ ಕಾಲ ವಸತಿ ಇಲಾಖೆಯಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಆಗಲಿಲ್ಲ. ನಮ್ಮ ಕ್ಷೇತ್ರದ ಶಾಸಕರು ಜಮೀರಣ್ಣ ಅವರು ವಸತಿ ಸಚಿವರಾದ ಮೇಲೆ 1 ಲಕ್ಷ ಬಡವರಿಗೆ ಮನೆಯನ್ನು ಕೊಟ್ಟವ್ರಲ್ರಿ. 2 ವರ್ಷದಲ್ಲಿ ಸಾಧನೆ ಅಲ್ಲನ್ರಿ ಅದು. ಯಾರು ವಸತಿ ಸಚಿವರಾಗಿ ಆ ಸಾಧನೆ ಮಾಡೋನ್ರಿ ಇಡೀ ರಾಜ್ಯದಲ್ಲಿ? 1 ಲಕ್ಷ ಜನಕ್ಕೆ ಮನೆಯನ್ನು ಕೊಟ್ಟರು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಕ್ರೀಡಾಂಗಣ ಆಗಬೇಕು, ನಮ್ಮ ರಾಜ್ಯದ
ಯಾರು ಯುವಕರಿದ್ದಾರೆ, ಯಾರು ಕ್ರೀಡಾಪಟುಗಳಿಗೆ ಅವ್ರು ಉತ್ತೇಜನ ಕೊಡಬೇಕು, ವಿಶ್ವದಲ್ಲಿ ಅವ್ರ ಹೆಸರು ಹೋಗಬೇಕು, ಕರ್ನಾಟಕ ರಾಜ್ಯದ ಹೆಸರು ಉಳಿಸ್ಬೇಕು, ಕ್ರೀಡಾಪಟುಗಳು ಒಳ್ಳೇದಾಗಲಿ ಅಂತೇಳಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣಕ್ಕೆ ಮೊನ್ನೆ ಅಡಿಗಲ್ ಹಾಕಿದ್ರಲ್ಲ. ಯಾಕೆ ಬೇರೆ ಬೇರೆ ಸರ್ಕಾರಗಳು ಮಾಡಲಿಲ್ಲ, ಬೇರೆ ಬೇರೆ ನಮ್ಮವ್ರ ಮಂತ್ರಿಗಳು ಬಂದಾಗ ಯಾಕೆ ಮಾಡಲಿಲ್ಲ? ಅದು ಜಮೀರಣ್ಣದ ಕಾರ್ಯವೈಖರಿ. ಇವತ್ತು ಬಡವರ ಧ್ವನಿ ಏನಂದರೆ ಜಮೀರಣ್ಣನ ಸಂಪುಟ ಈ ರಚನೆಯಲ್ಲಿ ಕೈ ಬಿಟ್ಟಿದ್ದು ಭಾಳ ನೋವಾಗಿದೆ. ಹೆಚ್ಚಾಗಿ ನಮ್ಮ ಕ್ಷೇತ್ರದ ಜನರ ಜೊತೆಗೆ ಇಡೀ ರಾಜ್ಯದಲ್ಲಿ ಮೊನ್ನೆಯಿಂದ ನೋಡ್ತಾ ಇದ್ದೀವಿ. ಈಗ ನಿನ್ನೆ ಮಳವಳ್ಳಿಲಿ ಮಾಡಿದ್ರು, ಸೊಂಡೂರಲ್ಲಿ ಮಾಡಿದ್ದಾರೆ, ಕಿತ್ತೂರಲ್ಲಿ ಮಾಡಿದ್ರು, ಇವತ್ತು ಕುಷ್ಟಗಿಯಲ್ಲಿ ಮಾಡ್ತಾ ಇದ್ದಾರೆ, ಶಿರಾಲ್ ಮಾಡ್ತಾ ಇದ್ದಾರೆ, ತುಮಕೂರು ಮಾಡ್ತಾ ಇದ್ದಾರೆ, ಮೈಸೂರು ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಜಮೀರಣ್ಣ ಅಭಿಮಾನಿ ಬಳಗ ಎಲ್ಲೆಲ್ಲಿದೆ ಇವತ್ತಿಂದ ಬೆಂಕಿ ಹಚ್ತಾ ಇದ್ದಾರೆ. ಕಿಡಿ ಹಚ್ಚಿದ್ದೀವಿ ನಾವು ಚಾಮರಾಜಪೇಟೆಯಿಂದ. ಯಾರೋ ಜಮೀರಣ್ಣ ಅಭಿಮಾನಿಗಳು ಇದ್ದೀರಾ, ನಿಮ್ಮ ಮಾಧ್ಯಮ ಮುಖಾಂತರ ನಾನು ನಿಮಗೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ, ಎಲ್ಲಿವರೆಗೂ ಸರ್ಕಾರದಲ್ಲಿ ಜಮೀನನ್ನು ತರಲು ನಾವು ಇವತ್ತಿಂದ ಉಗ್ರ ಹೋರಾಟ ಮಾಡೋದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ಈ ತೀರ್ಮಾನನ ಕೂಡಲೇ ಹೈಕಮಾಂಡ್ ಅವರು, ನಮ್ಮ ಕಾಂಗ್ರೆಸ್ ಪಕ್ಷದ ಯಾರು ಮುಖಂಡರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಕೂಡಲೇ ಗಮನ ಹರಿಸಬೇಕು. ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟು ಮುಂದೆ ರಾಜ್ಯದ ಜನತೆಗೆ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಾನು ಈ ಮೂಲಕ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಜೊತೆಗೆ ಮೊನ್ನೆ ಹೈಕಮಾಂಡ್ ಅವರು ಕೇರಳ ಚುನಾವಣೆಯಲ್ಲಿ ಸ್ಟಾರ್ ಕ್ಯಾಂಪೇನರಲ್ಲಿ ಲಿಸ್ಟಲ್ಲಿ ನೋಡಿ ಜಮೀರಣ್ಣ ಬೇಕೇ ಬೇಕು ಅಂದರೆ, ಯಾಕೆ ನಿಮ್ಮ ಚುನಾವಣೆ ಮಾತ್ರ ಜಮೀರಣ್ಣ ಬೇಕಾ? ಚುನಾವಣೆ ಮಾತ್ರ ಜಮೀರಣ್ಣ ಬೇಕಾ? ನೀವು ಅಧಿಕಾರ ಬರೋಕ್ಕೆ ಮಾತ್ರ ಜಮೀರಣ್ಣ ಬೇಕಾ? ಜಮೀರಣ್ಣ ತನು ಮನ ಧನ ವನ ಎಲ್ಲನೂ ನಿಮಗೆ ಕೊಡ್ತಾರಲ್ಲ, ಅವಾಗ ಮಾತ್ರ ಜಮೀರಣ್ಣ ಬೇಕು. ಇವತ್ತು ಸಂಪುಟ ರಚನೆ ಮಾಡಿದಾಗ ಜಮೀರಣ್ಣ ಬೇಡವಾ ನಿಮಗೆ? ಇದು ನಮ್ಮ ಕ್ಷೇತ್ರದ ಕಾರ್ಯಕರ್ತರ ಮತ್ತು ಇಲ್ಲಿ ಏನು ಕ್ಷೇತ್ರದಲ್ಲಿ ನೆಲೆಸಕ್ಕಂಥ 2,40,000 ಜನಗಳ ಧ್ವನಿ ಇದು. ಇವತ್ತು ನಾವು ಕ್ಷೇತ್ರದಿಂದ ಏನಕ್ಕೆ ಜಮೀರನ್ನ ನಾವು 5 ಚುನಾವಣೆ ಕೈ ಬಿಟ್ಟಿಲ್ಲ ಅಂದರೆ ರಾಜ್ಯದ ಜನತೆಗೆ, ರಾಜ್ಯದಲ್ಲಿ ಇರ್ತಕ್ಕಂಥ ಬಡವರಿಗೆ ಒಳ್ಳೇದು ಮಾಡ್ತಾರೆ ಅಂತೇಳಿ. ಇದೇ ತೆಲಂಗಾಣ ಚುನಾವಣೆಯಲ್ಲಿ ಜಮೀರಣ್ಣ ಸ್ಟಾನ್ ಕ್ಯಾಂಪರ್ಗೆ ಹೋಗಿ ಅಲ್ಲಿ ರೇವಂತ್ ರೆಡ್ಡಿ ಅವರು ಮುಖ್ಯಮಂತ್ರಿ ಅದಕ್ಕೆ ಶ್ರಮ ಪಡಲಿಲ್ವಾ? ಇವತ್ತು ಇಡಿ ಸತೀಶನವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ, ಜಮೀರಣ್ಣ ಅವ್ರದ್ದು ಶ್ರಮ ಇಲ್ವಾ? ದಾವಣಗೆರೆ ಬೈ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ್ ಮನೆಯವ್ರು ಮಾತಾಡ್ತಾರ, ರೇ ಮಲ್ಲಿಕಣ್ಣ ಜಮೀರಣ್ಣ ಬೇಕು ಅಂತ ನೀವೇ ತಾನೇ ಕೇಳಿದ್ದು. ಏನಿಲ್ಲ, ನಮ್ಮ ಜಮೀರಣ್ಣ ಬಂದು ಟಾಟಾ ಮಾಡಿದ್ರೆ ಸಾಕು, ನಿನ್ನ ಮಗ ಗೆದ್ದಿರೋದು. ಜಮೀರಣ್ಣ ಅಲ್ಲೇ ಇದ್ದು ಚುನಾವಣೆ ಮಾಡಬೇಕು ಅಂತ ಏನಿಲ್ಲ. ಇವತ್ತು ಎಇ ಮುಖಾಂತರ ಅವರ ಮಾತನ್ನು ಅವರು ತಿರುಗಿಸಿ ಇವತ್ತು ಜಮೀರಣ್ಣ ಸಚಿವ ಸ್ಥಾನಕ್ಕೆ ಬಿಡಬೇಕಂತೇಳಿ ಭಾಳ ದೊಡ್ಡ ಹುನ್ನಾರ ಮಾಡ್ತಿರಲ್ಲ. ನಿಮಗೆಲ್ಲ ನಾಚಿಕೆ ಆಗಬೇಕು. ನಿಮಗೆ ಮಲ್ಲಿಕಣ್ಣ, ನಿಮಗೆ ನಿಮ್ಮ ಮಗನಿಗೆ ನಾಚಿಕೆ ಆಗಬೇಕು. ನಿಮಗೆ ಚುನಾವಣೆ ಬೇಕು ಅಂದರೆ ಜಮೀರಣ್ಣ ಬೇಕು. ಯಾಕೆ ಬಾಗಲಕೋಟೆ ಚುನಾವಣೆ ಜಮೀರಣ್ಣ ಹೋಗಿದ್ರು, ಬೈ ಎಲೆಕ್ಷನ್ ಗೆಲ್ಲಿಲ್ವಾ? ಕಳೆದ ಬಾರಿ 5 ಚುನಾವಣೆಗಳಾಯಿತು, ಜಮೀರಣ್ಣ ಪಾತ್ರ ವಹಿಸಲಿಲ್ವಾ? ಇವತ್ತು ಅಲ್ಪಸಂಖ್ಯಾತರು 90%, ಇವತ್ತು ರಾಜ್ಯದಲ್ಲಿ 90% ಅಲ್ಪಸಂಖ್ಯಾತರು ಮತವನ್ನು ಕೊಡೋದಕ್ಕೆ ಯಾರು ಮೂಲ ಕಾರಣ? ನಮ್ಮಲ್ಲಿ ಅನೇಕ ನಾಯಕರು ಇದ್ರು, ಅಲ್ಪಸಂಖ್ಯಾತರು ಹೋಗಿ ಪ್ರಚಾರ ಮಾಡೋಕ್ಕೆ ಹೋಗಿ ಒಂದು ಬೈ ಎಲೆಕ್ಷನ್ ಚುನಾವಣೆ ಗೆಲ್ಲಿಸಿ. ಜಮೀರಣ್ಣವನ್ನು ಕೈ ಬಿಟ್ಟರೆ ಪಕ್ಷಕ್ಕೂ ನಷ್ಟ, ನಮ್ಮ ರಾಜ್ಯಕ್ಕೂ ನಷ್ಟ ಆಗ್ತದೆ. ಕೂಡಲೇ ನಮ್ಮ ಹೈಕಮಾಂಡ್ ಆಗಲಿ ಕಾಂಗ್ರೆಸ್ ಹಿರಿಯ ಮುಖಂಡರು ಎಚ್ಚೆತ್ಕೋಬೇಕು. ಮುಂದೆ ನಡೀತಕ್ಕಂಥ ಸಂಪುಟ ರಚನೆಯಲ್ಲಿ ಇವರಿಗೆ DCM ಸ್ಥಾನ ಜೊತೆಗೆ ಸಚಿವ ಸ್ಥಾನ ಕೊಡಲೇಬೇಕಂತೇಳಿ ನಮ್ಮ ಕ್ಷೇತ್ರ ಜನರ ಕೂಗು. ಒಂದು ದಿನದ ಹಿಂದೆನೇ ಆಡಿಯೋ ಬಾಂಬ್ ಬಿಡ್ತಾರೆ, ಏನು ಸರ್? ಅದನ್ನೇ ರಾಜಕೀಯ ಹುನ್ನಾರ ಆಗೋದು. ಇವರ ಏಳಿಗೆ, ಇವರು ಬಡವರಲ್ಲಿ ಏನು ಮನಸ್ಸಲ್ಲಿ ಹೋಗಿದ್ದಾರೆ ಜಮೀರಣ್ಣ, ಅದು ತೆಗಿಬೇಕಂತ ಪ್ರಯತ್ನ ಮಾಡ್ತಾರೆ. ಈ ಜನ್ಮದಲ್ಲಿ ಆಗಲ್ಲ. ಯಾರು ಈ ಥರ ಡೂಪ್ಲಿಕೇಟ್ ಮಾಡ್ತಾ ಇದ್ದಾರೆ ನಾಯಕರುಗಳು, ಯಾರು ತೆರೆ ಮನೆ ಕೂತ್ಕೊಂಡು ಇದೆಲ್ಲ ನಡೆಯಲ್ಲ, ತುಂಬ ದಿವಸ ಇರಲ್ಲ. 2028ಕ್ಕೆ ಚುನಾವಣೆ ಬಂದೇ ಬರ್ತದೆ. ಜಮೀರಣ್ಣ ಕೈ ಬಿಟ್ಟು ಚುನಾವಣೆ ದಿಕ್ಸೂಚಿ ಅಲ್ಲಿ ಕೊಡ್ತೀವಿ ನಾವು.